ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದಿಂದ ಅಂತಾನೆ ಹೇಳ್ಬೋದು. ಏನಪ್ಪಾ ಗುಡ್ ನ್ಯೂಸ್? ಹಾಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ, ಗೃಹಲಕ್ಷ್ಮಿ ಸಂಘ ಅನ್ನೋದು ಜಾರಿಗೆ ತರ್ತಾ ಇದ್ದಾರೆ ಸರ್ಕಾರ. ಹಾಗೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಲವು ಕಡೆ ಎಲ್ಲ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿನ ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಈಗ ಆಲ್ರೆಡಿ ಗೊತ್ತಿರುವಂತ ವಿಚಾರ ಆಗಿರುತ್ತೆ. ಇದೇ 28ನೇ ತಾರೀಕು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೆ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಡಲಿದೆ ಸರ್ಕಾರ ಅಂತಾನೆ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಗಳ ಖಾತೆಯನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಗೃಹಲಕ್ಷ್ಮಿಯರಿಂದ ಅಂತಾನೆ ಹೇಳ್ಬೋದು. ಈ ಸಹಕಾರ ಬ್ಯಾಂಕ್ ಓಪನ್ ಮಾಡೋದ್ರಿಂದ ಗೃಹಲಕ್ಷ್ಮಿಯರಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ ಅಥವಾ ಅವರಿಗೆ ಯಾವ ರೀತಿಯಾದಂತಹ ಸಾಲ ನೀಡುತ್ತೆ ಸರ್ಕಾರ, ಹಾಗೆ ಈ ಒಂದು ಪ್ರೊಸೀಜರ್ ಯಾವ ತರ ಇರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರುತ್ತೆ ತಿಳ್ಕೋಬೇಕು ಅಂತ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಓಪನಿಂಗ್ ಡಿಸೆಂಬರ್ 28ನೇ ತಾರೀಕಿಗೆ ಎಲ್ಲಾ ಮುಖಂಡರು ಸೇರಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾದಂತಹ ಮಾಹಿತಿ ಇದೆ ಈ ವಿಡಿಯೋದಲ್ಲಿ. ದಯವಿಟ್ಟು ಯಾರು ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ಸಂಪೂರ್ಣವಾದಂತಹ ಮಾಹಿತಿ ನಮ್ಮೆಲ್ಲರಿಗೂ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಮತ್ತೆ ಅಂತ ಹೇಳಿದ್ನಲ್ಲ. ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅನ್ನೋ ಖಾತೆನ ಓಪನ್ ಮಾಡಬೇಕಾಗುತ್ತೆ. ಈ ಒಂದು ಯೋಜನೆ ಗೃಹಲಕ್ಷ್ಮಿ ಸಂಘನ ಜಾರಿಗೆ ತರ್ತಾ ಇದ್ದೀವಿ ಅಂತ ಸರ್ಕಾರ ಈ ಹಿಂದೆ ಎಲ್ಲ ತಿಳಿಸ್ಕೊಟ್ಟಿದ್ದು ತಮ್ಮೆಲ್ಲರಿಗೂ. ಅದೇ ರೀತಿಯಾದಂತಹ ಇದೇ ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಗಳನ್ನ ಓಪನ್ ಮಾಡಿಸ್ತಾ ಇದ್ದಾರೆ. ಲಕ್ಷ್ಮಿ ಸಹಕಾರ ಸಂಘಕ್ಕೆ ಯಾರ್ಯಾರು ಮೆಂಬರ್ಶಿಪ್ ಆಗ್ಬೇಕು ಅಂತಿರಲ್ವಾ, ಸೊ ಅವರು ಮೊದಲನೇದಾಗಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಖಾತೆನ ಓಪನ್ ಮಾಡಬೇಕಾಗುತ್ತೆ. ನೀವು ಮೆಂಬರ್ ಆಗುವಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕಿಗೆ ನೀವು ಪ್ರತಿ ತಿಂಗಳನ್ನು 2,000 ರೂಪಾಯಿ ಇದೇ ರೀತಿಯಾದಂತಹ ರೀತಿಯಲ್ಲಿ ನೀವು 6 ತಿಂಗಳ ಕಾಲ ಕಟ್ಟಬೇಕು. ಆ ನಂತರ ನೀವು ಸಾಲವನ್ನು ಪಡೆಯಲು ಅರ್ಹರಾಗಿರ್ತೀರಾ ಅಂತಾನೆ ಹೇಳ್ಬೋದು. ಇದು ವೈಯಕ್ತಿಕ ಸಾಲ ಫ್ರೆಂಡ್ಸ್. ಇವಾಗ ಏನಾದ್ರೂ ಒಂದು ಮಹಿಳೆಯರದು ಗುಂಪು ಸಂಘಗಳಿರುತ್ತೆ, ವಿವಿಧ ರೀತಿಯಲ್ಲೆಲ್ಲ ಸಂಘಗಳು ಮಾಡ್ಕೊಂಡಿರ್ತೀರಾ, ಆ ತರ ಗುಂಪಿಗೆ ಸಾಲವನ್ನು ನೀಡೋದಿಲ್ಲ ಈ ಒಂದು ಯೋಜನೆಯಲ್ಲಿ. ಗೃಹಲಕ್ಷ್ಮಿ ಸಂಘದಲ್ಲಿ ಇದು ಕೇವಲ ವೈಯಕ್ತಿಕ ತಮ್ಮ ಮಕ್ಕಳ ಮದುವೆಗಾಗಿರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕಾಗಿರ್ಬೋದು ವೈಯಕ್ತಿಕ ಸಾಲ ಅಂತಾನೆ ಹೇಳ್ಬೋದು. ಸೊ ಸಾಲನ ಪಡ್ಕೋಬೇಕು ಅಂತಂದ್ರೆ ಹೇಳದ್ನಲ್ವಾ, ಫಸ್ಟ್ ಮೆಂಬರ್ಶಿಪ್ ತಗೋಬೇಕು. ಅದಾದ ನಂತರ 2,000 ರೂಪಾಯಿ ಪ್ರತಿ ತಿಂಗಳು ಅಂದ್ರೆ 6 ತಿಂಗಳವರೆಗೂ ಇವರು ಹಣನ ಕಟ್ಟಬೇಕಾಗುತ್ತೆ. ಅದಾದ ನಂತರ ಸಾಲವನ್ನು ಪಡೆಯಲು ಅರ್ಹರಾಗಿರ್ತಾರೆ. ಎಷ್ಟು ಸಾಲವನ್ನ ಪಡ್ಕೋಬಹುದು ಅಂದ್ರೆ ಕನಿಷ್ಠ 30,000ದಿಂದ ಗರಿಷ್ಠ 3 ಲಕ್ಷದವರೆಗೂ ಇವರು ಸಾಲವನ್ನ ಪಡ್ಕೋಬಹುದು ಈ ಒಂದು ಗೃಹಲಕ್ಷ್ಮಿ ಸಂಘದಿಂದ ಅಂತಾನೆ ಹೇಳ್ಬಹುದು. ಸೊ ತಮ್ಮೆಲ್ಲರಿಗೂ ಈಗ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಗೃಹಲಕ್ಷ್ಮಿ ಸಹಾಯಕ ಬ್ಯಾಂಕ್ ಖಾತೆನ ನೀವು ಓಪನ್ ಮಾಡಬೇಕಾಗುತ್ತೆ. ನಿರಂತರವಾಗಿ 6 ತಿಂಗಳ ಕಾಲ 2,000 ರೂಪಾಯಿ ಹಣನ ನೀವು ಕಟ್ತಾ ಹೋಗ್ಬೇಕು. 6 ತಿಂಗಳ ಆದ ನಂತರ ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಸಾಲವನ್ನು ಪಡೆದುಕೊಳ್ಳಲು ಅರ್ಹ ವ್ಯಕ್ತಿಗಳಾಗಿರ್ತೀರಾ. ಸೊ ಅದಾದ ನಂತರ ನೀವು ಮಾಡಬೇಕಾಗಿರೋದು 30 ಅಂದ್ರೆ ಕನಿಷ್ಠ 30,000ದಿಂದ ಗರಿಷ್ಠ 3 ಲಕ್ಷದವರೆಗೂ ಕೂಡ ವೈಯಕ್ತಿಕ ಕಾರಣಕ್ಕಾಗಿ ನೀವು ಸಾಲವನ್ನ ಪಡ್ಕೋಬಹುದು ಫ್ರೆಂಡ್ಸ್. ಈ ಒಂದು ಪ್ರೊಸೀಜರ್ ಇದೆ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಸಾಲನ ಪಡ್ಕೊಳ್ಳಕ್ಕೆ. ಈ ಒಂದು ಯೋಜನೆಯಲ್ಲಿ ಇನ್ನೂ ಅನೇಕ ರೀತಿಯಾದಂತಹ ಅಪ್ಡೇಟ್ ಹಾಗೆ ಇನ್ನು ಯಾವ್ಯಾವ ತರ ರೀತಿ ಬದಲಾವಣೆ ತರ್ತಾರೆ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಈ ತರ ಪ್ರೊಸೀಜರ್ ಇರುತ್ತೆ ಅಂತ ನಮ್ಗೆ ಮಾಹಿತಿನ ತಿಳಿದು ಬಂದಿದೆ. ಸೊ 28ನೇ ತಾರೀಕಿಗೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ ಅಥವಾ ಇನ್ನು ಏನೇನ್ ಚೇಂಜಸ್ ಮಾಡ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟಾಗ ಮತ್ತೆ ವಿಡಿಯೋ ಮಾಡಿ ಏನೇನ್ ಚೇಂಜಸ್ ಇದೆ ಅಥವಾ ಇದೇ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತಾ ಅಥವಾ ಇನ್ನು ಏನಾದ್ರೂ ಆಡ್ ಮಾಡ್ತಾರಾ ಈ ಒಂದು ಪ್ರೊಸೀಜರ್ ಅಲ್ಲಿ ಅನ್ನೋದು ಕೂಡ ನಮಗೆ ಮಾಹಿತಿ ತಿಳಿದ ನಂತರ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನ ನಮ್ದಾಗಿರುತ್ತೆ ಅಂತ ಹೇಳ್ತಾ, ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಗೃಹಲಕ್ಷ್ಮಿ ಸಂಘದ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ನಿಮಗೆ ಮಂತ್ಲಿ ಇವಾಗ ಹೇಗೆ ಸರ್ಕಾರದಿಂದ 2,000 ರೂಪಾಯಿ ಹಣ ಬರುತ್ತಲ್ವಾ, ಅಷ್ಟು ಬಂದ್ರೆ ಸಾಕು ಅನ್ನೋರು ಎಷ್ಟು ಜನ ಇದ್ದೀರಾ, ಅಥವಾ ಇಲ್ಲ ಈ ಒಂದು ಸ್ಕೀಮ್ನ ಚೆನ್ನಾಗಿದೆ ಕಟ್ಬಿಟ್ಟು ಸಾಲ ಪಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿದೆ ಇದು ಅವಶ್ಯಕತೆ ಇದೆ ಅನ್ನೋರು ಎಷ್ಟು ಜನ ಇದ್ದೀರಾ, ದಯವಿಟ್ಟು ಬೇಕು ಬೇಡ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.